ಸ್ಪೆಷಲ್. ಈ ಬೆಸುಗೆ ರಿಟ್ರೀಟ್ ಅನ್ನೋದು, ಲೆಟ್ ಮೀ ಜಸ್ಟ್ ಬ್ರಿಂಗ್ ಒನ್ಸ್ ಅಗೇನ್, ಈ ನಮ್ಮ ಪಾಪುನ ಪ್ರತಿ ಸಲ ಹೀಗೆ ತಗೋತೀವಿ, ತೂಗಿಸ್ಬೇಕು, ಮಲಗಿಸ್ಬೇಕು, ಆಡಿಸ್ಬೇಕು ಅಂತೆಲ್ಲ ನಾವು ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ child in a cradle is really crawling very well with all your support. So ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇಂದ this weekend programs irbodu, midweek programs irbodu, it is happening in a very good way. I should thank you all for all your support. Idr jotege let me brief you a few minutes about ಬೆಸುಗೆ. ಇಲ್ಲಿ we just ನಮ್ಮ ಮನೆಯವರ ಹೆಸರಿಟ್ಟಿದ್ದು ಬೆಸುಗೆ ಅಂತ, we just want to connect the dots ಅಷ್ಟೇ. So we bring people, like-minded people in a place and we spell them, make them to spell, ಹಾಡೋದು, ಕಥೆಗಳು ಹೇಳೋದು, ಮಾತಾಡೋದು, ಪ್ರತಿಯೊಂದು ವಿಷಯಗಳನ್ನ ಹಂಚ್ಕೊಳ್ಳೋದು, ಜ್ಞಾನ ಹಂಚ್ಕೊಳ್ಳೋದು, ಹೀಗೆ we do quite a lot in this place. Along with that, ನಮ್ಮ ಈ ತೋಟದಲ್ಲಿ ಹಸಿರು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ಹಸಿರು ಇವತ್ತು ಬೆಳಗ್ಗೆ ನೀರು ಹಾಕಿದ್ರೆ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ನೀರು ಹಾಕಬೇಕು. ಸೊ ಹಸಿರನ್ನ ಸಸ್ಟೈನ್ ಮಾಡ್ಕೊಳ್ತಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಜೋಕ್. ಸೊ ದ ಗ್ರೀನ್ ಸೈಡ್ ಆಫ್ ಗ್ರೀನ್ ಈಸ್ ನಾಟ್ ಗ್ರೀನ್. ಸೊ ಇಟ್ಸ್ ರಿಯಲಿ ಪೇನ್ಫುಲ್. ಅದನ್ನು ಸಸ್ಟೈನ್ ಮಾಡಬೇಕು ಅಂದಾಗ ಅದ್ರ ಹಿಂದೆ ತುಂಬ ಶ್ರಮ ಇದೆ, ನೋವಿದೆ, ಕೆಲಸ ಇದೆ. ಖುಷಿ ಇರುತ್ತೆ, ಹೌದು, ಖುಷಿ ಹಿಂದೆ ಶ್ರಮ, ಸಂಪಾದನೆ, ನೋವು ಎಲ್ಲ ಇದೆ. ಸೊ ವಿ ಹ್ಯಾವ್ ಟು ಕೀಪ್ ಇನ್ವೆಸ್ಟಿಂಗ್, ರೀಡು ಎವ್ರಿ ಡೇ ನಾವು ಊಟ ಮಾಡೋ ಹಾಗೆ ಹೊತ್ತಿಗೂ ವಿ ಆರ್ ನರಿಶಿಂಗ್ ಆ್ಯಂಡ್ ಕೇರಿಂಗ್ ಇಟ್ ಟು ರಿಟರ್ನ್ ಇಟ್ಸ್ ಗ್ರೀನರಿ. ಹಾಗಾಗಿ ಒಂದು 3,000 ಮೇಲೆ ಗಿಡಗಳಿದೆ ಇಲ್ಲಿ. ಅಷ್ಟು ಗಿಡಗಳು ನಾನು ನಮ್ಮನೆಯವರಾಗಲಿ ಮಕ್ಕಳು ಸಪೋರ್ಟಿಂದ ವಿ ಆರ್ ವರ್ಕಿಂಗ್ ಹಾರ್ಡ್. ಹಂಗೆ ಹೇಳಬಾರ್ದು, ಬಟ್ ವಿ ಆರ್ ವರ್ಕಿಂಗ್ ಹ್ಯಾಪಿಲಿ. ಬಟ್ ಅದನ್ನು ಸಸ್ಟೈನ್ ಮಾಡೋದು ಅಷ್ಟೇ ಶ್ರಮದ ಕೆಲಸ. ದ್ಯಾಟ್ ಮೇಡ್ ಮೀ ಟು ಡೂ ಸಮಥಿಂಗ್ ಟು ಸಸ್ಟೈನ್ ದ ಗ್ರೀನರಿ. ಹಾಗಾಗಿ ಬೆವತ್ಕೊಂಡು ನಂಗೆ ಸುಸ್ತಾಯಿತು ಅಂತ ನಾನು ಮೂಳೆಯಲ್ಲಿ ಕೂತ್ಕೊಳ್ಳೋ ಬದಲು ಐ ಥಾಟ್ ಆಫ್ ಇನ್ಕಾರ್ಪೊರೇಟಿಂಗ್ ಸಮಥಿಂಗ್. ಹಾಗಾಗಿ ನನಗೆ ಬೇರೆನೋ ಆರ್ಟ್ ಫೀಲ್ಡ್ ಇರೋದ್ರಿಂದ ಐ ಟುಕ್ ಮ್ಯೂಸಿಕ್, ಐ ಟುಕ್ ಡ್ಯಾನ್ಸ್, ಅಥವಾ ಬೇರೆ ಡಿಬೇಟಿಂಗ್ ಇರ್ಬೋದು, ಬೇರೆ ವರ್ಕ್ಶಾಪ್ಸ್ ಇರ್ಬೋದು, ಕ್ಲಾಸ್ ಇರ್ಬೋದು. ಐ ಡೂ ಕ್ವೈಟ್ ಅ ಲಾಟ್. ಎಲ್ಲನೂ ತೊಗೊಂಡು ಒಂದೊಂದು ಸ್ಟ್ರೀಮ್ ಮಾಡಿಕೊಂಡು 5-6 ಲೇಯರ್ಸ್ ಹೇಳ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಲೇಯರಿಂದನೂ ವಾಟ್ ಆರ್ ರಿಸೋರ್ಸ್ ಐ ಗೆಟ್, ಐ ಇನ್ವೆಸ್ಟ್ ಆನ್ ದ ಗಾರ್ಡನ್ ಒನ್ಸ್ ಅಗೇನ್. ಅದು ನಮ್ಮ ಮನೆಗೆಲ್ಲ ಖರ್ಚು, ಏನೇ ದುಡ್ಡು ಬರ್ತಾ ಇದ್ರು ವಿ ಕೀಪ್ ಇನ್ವೆಸ್ಟಿಂಗ್. ಸೊ ನಾವು ಅನ್ಕೊತೀವಿ ಆ ಇನ್ವೆಸ್ಟ್ಮೆಂಟ್ ನಮ್ಮ ಮಕ್ಕಳಿಗೆ ಹೋಗಲಿ ಅಂತ. ಸೊ ಟು ಡೂ ದ್ಯಾಟ್ ಐ ಆಮ್ ರಿಯಲಿ committed to do this task along with my husband. So we have a smile with us. ತುಂಬ ಸುಸ್ತಾದಾಗ ಅವ್ರು ನನ್ನ ನೋಡಿ ನಗ್ತಾರೆ, ನಾನು ಅವ್ರು ನೋಡಿ ನಗ್ತೀನಿ. We smile at each other. Then again the humming starts and the game starts. So this is how ಬೆಸುಗೆ ರಿಟ್ರೀಟ್ is formed. ರಿಟ್ರೀಟ್ ಅನ್ನೋ ಹೆಸರು ನನ್ನ ಚಿಕ್ಕ ಮಗ ಇಟ್ಟ. ನೀವು ಬರೀ ಹಿಂಗೆ ಮಾಡ್ತಾ ಇರಬೇಡಿ, ಒಂದು ರಿಲ್ಯಾಕ್ಸಿಂಗ್ ಸ್ಪೇಸ್ ಅಂತ ತೊಗೊಳ್ಳಿ ಅಂತ. ಸೊ ಆಯಿತು ಅಂದ್ಬಿಟ್ಟು ದಟ್ ರಿಟ್ರೀಟ್ ಅನ್ನೋ ನೇಮು ಬೆಸುಗೆಗೆ ಆ್ಯಡ್ ಆಯಿತು. And it's not totally commercial, but yes, we are gaining the resource through that, but again that is refunded to the farm. ಹಾಗಾಗಿ ಇದನ್ನ ಮಾಡಲಿಕ್ಕೆ, ಇದನ್ನ ಬೆಳೆಸೋದಕ್ಕೆ ನಿಮ್ಮ ಹಾಗೆ ಪ್ರತಿಯೊಬ್ಬರೂ ಒಂದು ಮಾಲಿಕ್ಯೂಲ್ ಥರ ಒಂದು ಅಳಿಲು ಸೇವೆ ಕೊಡ್ತಾ ಇದ್ದೀರಿ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್. ಆ್ಯಂಡ್ ದಿಸ್ ರಿಸೋರ್ಸ್ ಇಸ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ದ ಫಾರ್ಮ್. ಆ್ಯಂಡ್ ದಟ್ ವೇ ಐ ಆಮ್ blessed and I am thankful to you all, and thank you once again.